ಗುರುಗಳಿಗೆ ನಮಸ್ಕಾರ. ನಮಸ್ಕಾರಗಳೇ. ಹರೇ ಶ್ರೀನಿವಾಸ. ನಮಸ್ಕಾರಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಸುಮತಿವಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಯಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಯಂ ಶ್ರೀಸಹಾಜಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜನ್ಮಾದ್ಯಸ್ಯ ಜತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಜೆ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ನವಮಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಈಗ 34ನೆಯ ಶ್ಲೋಕ. ದಾನ ಧರ್ಮಾನ್ ರಾಜಧರ್ಮಾನ್ ಮೋಕ್ಷ ಧರ್ಮಾನ್ ವಿಭಾಗಶಃ ಸ್ತ್ರೀ ಧರ್ಮಾನ್ ಭಗವದ್ಧರ್ಮಾನ್ ಸಮಾಸಂ ವ್ಯಾಸಯೋಗತಃ. ಭೀಷ್ಮಾಚಾರ್ಯರು ಆ ಸಂದರ್ಭದಲ್ಲಿ ಉಪದೇಶ ಕೊಟ್ಟಿದ್ದು ಎಷ್ಟು ಅಂತ ಹೇಳ್ತಾರೆ. ಅದು ದೊಡ್ಡ ದೊಡ್ಡ ಪರ್ವಗಳೇ ಆಗಿದೆ ಮಹಾಭಾರತದಲ್ಲಿ. ಅದೆಲ್ಲ ಚಿಕ್ಕದಾಗಿ ಹೇಳ್ತಾರೆ. ಯಾವ್ಯಾವ್ದ್ರ ಬಗ್ಗೆ ತಿಳಿಸಿದ್ದಾರೆ ಭೀಷ್ಮಾಚಾರ್ಯರು. ದಾನ ಧರ್ಮಾನ್, ದಾನ ಹೇಗ್ ಮಾಡ್ಬೇಕು, ಯಾವ ರೀತಿಯ ದಾನ ಪ್ರಶಸ್ತ, ಎಂತಹ ದಾನ ಶ್ರೇಷ್ಠ, ಆ ವಿಷಯಗಳ ಬಗ್ಗೆ ಹೇಳಿದ್ದಾರೆ. ದಾನ ಧರ್ಮಾನ್ ಅಂತ ಹೇಳಿದ್ದಾರೆ. ಮತ್ತೊಂದು ರಾಜಧರ್ಮ. ರಾಜಧರ್ಮ ಅಂದ್ರೆ ರಾಜರುಗಳು ಪಾಲನೆ ಮಾಡಬೇಕಾದ ಧರ್ಮಗಳು, ರಾಜರಿಗೆ ಸಂಬಂಧಪಟ್ಟಿದ್ದು ವಿಶೇಷವಾಗಿ. ಇನ್ನು ಮೋಕ್ಷ ಧರ್ಮ, ಮೋಕ್ಷ ಪಡಿಬೇಕು ಅಂತಾದ್ರೆ ಮೋಕ್ಷವನ್ನ ಬಯಸೋರು ಏನ್ ಮಾಡ್ಬೇಕು, ಅದಕ್ಕೆ ಸಂಬಂಧಪಟ್ಟ ಧರ್ಮಗಳು. ಈ ರೀತಿ ಪ್ರತ್ಯೇಕವಾಗಿ ಒಂದೊಂದು ವಿಷಯದ ಬಗ್ಗೆನೂ ಕೂಡ ಸುಮಾರು ವಿಷಯಗಳನ್ನು ತಿಳಿಸಿದ್ದಾರೆ, ವಿಸ್ತಾರವಾಗಿ ತಿಳಿಸಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಎಷ್ಟು ನೋವನ್ನ ಅನುಭವಿಸ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಆಗ ಅವರ ಬಾಯಿಂದ ಹೊರಗ್ ಬಂದ ಧರ್ಮೋಪದೇಶ ಅದ್ಭುತ. ಅಷ್ಟು ಚೆನ್ನಾಗಿದೆ ಧರ್ಮೋಪದೇಶ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅನ್ವಯಿಸುವಂತಹ ಉಪದೇಶಗಳನ್ನ ಮಾಡಿದ್ದಾರೆ. ಸ್ತ್ರೀ ಧರ್ಮಾನ್ ಜೊತೆಗೆ ಸ್ತ್ರೀಯರಿಗೆ ಸಂಬಂಧಪಟ್ಟ ಧರ್ಮಗಳು, ಭಗವದ್ ಧರ್ಮಾನ್ ಜೊತೆಗೆ ಭಗವಂತನ ಧರ್ಮ ಅಂದ್ರೆ ಅವನ ಸೃಷ್ಟಿಕರ್ತೃತ್ವ, ಅವನ ಸೃಷ್ಟಿ ಮಾಡಿದ್ದು, ಸಂಹಾರ ಮಾಡೋದು, ಜಗತ್ತಿನ ಬಗ್ಗೆ ಏನೇನು ಯಾವ ಯಾವ ರೀತಿ ಭಗವಂತನ ಅನುಗ್ರಹ ಇದೆ ಅನ್ನೋದನ್ನ ತಿಳಿಸ್ಲಿಕ್ಕೆ ಸಮಾಸಂ ವ್ಯಾಸಯೋಗತಃ, ಒಂದು ಸಮಾಸವಾಗಿ ಹೇಳಿದ್ದಾರೆ, ಮತ್ತೊಂದು ವ್ಯಾಸವಾಗಿ ಹೇಳಿದ್ದಾರೆ ಅಂತ.
ಸಮಾಸವಾಗಿ ಅಂದ್ರೆ ಚಿಕ್ಕದಾಗಿ ಹೇಳೋದು, ವ್ಯಾಸವಾಗಿ ಹೇಳೋದು ಅಂದ್ರೆ ವಿಸ್ತಾರವಾಗಿ ಹೇಳೋದು ಅಂತ ಅರ್ಥ. ಅದು ನೋಡ್ಲಿಕ್ಕೆ ಚಿಕ್ಕದಾಗೂ ಇದೆ, ಅದನ್ನ ಗಮನಿಸಿದ್ರೆ ಹಾಗೆ ವಿಸ್ತಾರವಾಗಿಯೂ ಇದೆ. ಎರಡೂ ತರಹ ಈ ದಾನ ಧರ್ಮ, ರಾಜಧರ್ಮ, ಮೋಕ್ಷ ಧರ್ಮ, ಸ್ತ್ರೀ ಧರ್ಮ, ಭಗವದ್ ಧರ್ಮ ಇಷ್ಟೆಲ್ಲದರ ಬಗ್ಗೆ ನಿರೂಪಣೆ ಮಾಡಿದ್ದಾರೆ. ನಮಗೆ ಆ ಧರ್ಮಗಳ ನಿರೂಪಣೆಗಾಗಿ ಆ ಪರ್ವಗಳ ಹೆಸರು ನೋಡ್ಬೇಕು. ಆ ಪರ್ವಗಳ ಹೆಸರು ಹಾಗೆ ಬರುತ್ತೆ ನಮ್ಗೆ. ಅಂತ ಉತ್ತಮವಾದ ಉಪದೇಶವನ್ನ ಆ ಸಂದರ್ಭದಲ್ಲೂ ಭೀಷ್ಮಾಚಾರ್ಯರು ಎಲ್ಲ ನೀಡ್ತಾರೆ. ಅಂದ್ರೆ ಬರೀ ಯುಧಿಷ್ಠಿರನ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಡೋದಲ್ಲ, ನಿಜವಾಗಿ ಆ ಕಾಲದಲ್ಲಿ ಯಾರ್ಯಾರಿದ್ರು, ನಮಗೆ ಈಗ ನಾವು ಯಾವ ಕಾಲದಲ್ಲಿ ಇದ್ದೀವಿ, ನಮ್ಮಂಥವರಿಗೂ ಎಲ್ಲರಿಗೂ ಅನ್ವಯಿಸೋ ಹಾಗೆ ಅವತ್ತು ಭೀಷ್ಮಾಚಾರ್ಯರು ಅಷ್ಟು ವಿಸ್ತಾರವಾಗಿ, ಹಾಗೆ ಅಷ್ಟೇ ಸಾರವಾಗಿ ಧರ್ಮಶಾಸ್ತ್ರದ ಸಾರವನ್ನ ಹಿಡಿದಿಟ್ಟು ಅವರು ಉಪದೇಶ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಅದನ್ನ ವಿವರಣೆ ಮಾಡ್ತಾರೆ, ಇನ್ನು ಅವರು ಯಾವ ಯಾವ ರೀತಿ ಉಪದೇಶ ಮಾಡಿದ್ರು ಆ ಸಂದರ್ಭದಲ್ಲಿ ಅಂತ. 35ನೇ ಶ್ಲೋಕ. ಧರ್ಮಾರ್ಥ ಕಾಮ ಮೋಕ್ಷಾಂಶ್ಚ ಸಹೋಪಾಯಾನ್ ಯಥಾ ಮುನೆ ನಾನಾಖ್ಯಾನೇತಿಹಾಸೇಷು ವರ್ಣಯಾಮಾಸ ತತ್ವವಿತ್. ವರ್ಣಯಾಮಾಸ ವರ್ಣನೆ ಮಾಡ್ತಾರೆ ಅಂತ ಹೇಳ್ತಾರೆ. ವರ್ಣನೆ ಮಾಡೋದು ಅಂದ್ರೆ ಚೆನ್ನಾಗಿ ವಿಸ್ತಾರ ಮಾಡಿ ಹೇಳೋದು ಅಂತ. ನಮಗೆ ಅದು ತುಂಬಾ ದೊಡ್ಡ ಅದೆ, ಯಾಕಂದ್ರೆ ಅಷ್ಟು ದೊಡ್ಡ ಪರ್ವಗಳದು, ಅಷ್ಟು ಉಪದೇಶ ಮಾಡಿದ್ದಾರೆ. ವರ್ಣಯಾಮಾಸ ವರ್ಣನೆ ಮಾಡಿದ್ದಾರೆ. ವರ್ಣನೆ ಅಂದ್ರೆ ಕಲ್ಪನೆ ಅಲ್ಲ, ನಿಜವಾಗಿರೋ ವಿಷಯವನ್ನ ಚೆನ್ನಾಗಿ ಬಿಡಿಸಿ ಬಿಡಿಸಿ ಹೇಳೋದು. ಯಾಕೆಂದ್ರೆ ಇವರು ಅವರೇ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ. ಯಾಕೆ ತತ್ವವಿತ್ ಅಂತ ಹೇಳ್ತಾರೆ. ನಿಜವಾಗಿ ಧರ್ಮದ ಬಗ್ಗೆ ಸರಿಯಾದ ಜ್ಞಾನ ಪಡೆದಿರೋರವರು. ತತ್ವ ಅಂದ್ರೆ ಸರಿಯಾದ ವಿಷಯವನ್ನ ತಿಳ್ಕೊಳ್ಳೋದು ಸರಿಯಾಗಿ. ಅಂತಹ ತತ್ವವನ್ನ ತಿಳಿದಿರೋರು ಇವರು. ಅದಕ್ಕೋಸ್ಕರನೇ ಇವರೇ ಹೇಳಲಿಕ್ಕೆ ಸಾಧ್ಯ. ಅದು ಹೇಗ್ ಹೇಳಿದ್ದಾರೆ ಅಂದ್ರೆ ಬರೀ ಧರ್ಮದ ಉಪದೇಶ ಅಂತಲ್ಲ, ಮಧ್ಯೆ ಅನೇಕ ಕಥೆಗಳನ್ನ ಹೇಳ್ತಾರೆ, ಅನೇಕ ಆಖ್ಯಾನ, ಇತಿಹಾಸ, ಹಿಂದೆ ಯಾರ್ಯಾರು ಯಾವ ರೀತಿ ಆಚರಣೆ ಮಾಡಿದ್ರು ಧರ್ಮ, ಅದ್ ಹೇಗೆ ಫಲವನ್ನ ಪಡೆದಿದ್ರು, ಈ ಪ್ರತಿಯೊಂದು ವಿಷಯದ ಬಗ್ಗೆ ಅನೇಕ ಆಖ್ಯಾನ ಇತಿಹಾಸಗಳನ್ನ ಅವರು ನಿರೂಪಣೆ ಮಾಡ್ತಾ ಧರ್ಮ ಅರ್ಥ ಕಾಮ ಮೋಕ್ಷ ಇದನ್ನ ಪಡಿಬೇಕಾದ್ರೆ ನಾವ್ ಏನು ಉಪಾಯಗಳನ್ನ ಅನುಸರಿಸ್ಬೇಕು, ನಮಗೆ ಧರ್ಮ ಸಿಗ್ಬೇಕು, ಮೋಕ್ಷ ಅರ್ಥ ಕಾಮ ಇದೆಲ್ಲ ಪಡಿಬೇಕು ಅಂತ ಆದ್ರೆ ನಾವು ಯಾವ ರೀತಿ ಧರ್ಮವನ್ನ ಆಚರಿಸಿದ್ರೆ ನಾವ್ ಇದನ್ನೆಲ್ಲ ಪಡಿತೀವಿ. ಇದರ ಬಗ್ಗೆ ಎಲ್ಲ ಹೇಗಿದೆಯೋ ಆ ಧರ್ಮಶಾಸ್ತ್ರದಲ್ಲಿ ಯಥಾ ಹಾಗ ಉಪದೇಶ ಮಾಡಿದ್ದಾರೆ. ಯಥಾ ಅಂದ್ರೆ ಸಾಮಾನ್ಯವಾಗಿ ಉದಾಹರಣೆ ಕೊಡ್ಲಿಕ್ಕೆ ಹೇಳ್ತಾರೆ, ಯಾವ ಈ ರೀತಿ ಇದೆಯೋ ಹಾಗೆ ತಿಳ್ಕೊಳ್ಳಿ ಅಂತ. ಇದು ಉದಾಹರಣೆ ಕೊಡ್ತಾ ಇಲ್ಲ. ಯಥಾ ಅಂದ್ರೆ ಯಥಾವತ್ತಾಗಿ ತಿಳ್ಕೊಳ್ಳಿ ಅಂತ ಹೇಳ್ತೀವಲ್ಲ ಹಾಗೆ ಯಥಾವತ್ತಾಗಿ ಭೀಷ್ಮಾಚಾರ್ಯರು ಇದರ ಉಪದೇಶವನ್ನ ಅಲ್ಲಿರೋ ಎಲ್ಲರಿಗೂ ಕೂಡ ಯುಧಿಷ್ಠಿರನಿಗೆ ಉಪದೇಶ ಮಾಡೋ ನೆಪದಲ್ಲಿ ಉಪದೇಶ ಮಾಡಿದ್ದಾರೆ. ಇದಾಗಿ ಒಂದು ಪ್ರಶ್ನೆಯನ್ನ ಮಾಡ್ಕೊಡ್ತಾರೆ, ಅಲ್ಲ ಯುಧಿಷ್ಠಿರನಿಗೆ ಉಪದೇಶ ಮಾಡಬೇಕು ಅಂದ್ರೆ ಭೀಷ್ಮಾಚಾರ್ಯರು ಅವರ ಸ್ವರೂಪ ಎಂಥದ್ದು, ಯುಧಿಷ್ಠಿರನಿಗಿಂತ ಉತ್ತಮ ಯೋಗ್ಯತೆಯನ್ನ ಪಡೆದಿರ್ಬೇಕು. ಆದ್ರೆ ತಾತ್ವಿಕ ದೇವೋತ್ತಮ ಯಾರು ಯುಧಿಷ್ಠಿರ, ಅಂಥವರಿಗೆ ಬೋಧನೆ ಮಾಡ್ಬೇಕು ಅಂದ್ರೆ ಭೀಷ್ಮಾಚಾರ್ಯರಿಗೆ ಸಾಮರ್ಥ್ಯ ಇದೆಯಾ? ಇಲ್ಲ. ವಸ್ತುತಃ ಸ್ವರೂಪವನ್ನ ವಿಚಾರ ಮಾಡಿದ್ರೆ ಅಂತಹ ಸಾಮರ್ಥ್ಯ ಇಲ್ಲ. ಅಂದ್ಮೇಲೆ ಭೀಷ್ಮಾಚಾರ್ಯರು ತಾವು ಉಪದೇಶ ನೀಡಿದ್ ಹೇಗೆ ಅಂದ್ರೆ ನಮಗ್ ಗೊತ್ತಿರುವಂತೆ ಭೀಷ್ಮಾಚಾರ್ಯರ ಒಳಗಡೆ ಕೃಷ್ಣನೇ ತಾನೇ ವಿಶೇಷವಾಗಿ ಸನ್ನಿಧಾನ ಇಟ್ಟು ತಾನೇ ಆ ಭೀಷ್ಮಾಚಾರ್ಯರಿಗೆ ಕೀರ್ತಿ ಬರ್ಲಿ ಅನ್ನೋ ಒಂದೇ ಉದ್ದೇಶದಿಂದ ಪಾಂಡವರು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾರೆ. ಅಂದ್ರೆ ಬರೀ ಯುಧಿಷ್ಠಿರ ಅಲ್ಲ, ಜೊತೆಗೆ ಇನ್ನು ಪಾಂಡವರು ಭೀಮಸೇನ ದೇವರಿದ್ದಾರೆ, ಅಂತೂ ಎಲ್ಲರಿಗೂ ಅನ್ವಯಿಸುವ ಹಾಗೆ ಅಲ್ಲಿ ಬಂದ ಋಷಿಗಳು ಉತ್ತಮೋತ್ತಮ ಯೋಗ್ಯತೆ ಇರೋರು. ಅಂತಹ ಕೆಲವು ಋಷಿಗಳು, ಕೆಲವರೆಲ್ಲ ಅವ್ರಿಗಿಂತ ಚಿಕ್ಕವರೇ ಇದ್ರು. ಅಂತೂ ಯಾರ್ಯಾರು ಭೀಷ್ಮಾಚಾರ್ಯರಿಗಿಂತ ಸ್ವರೂಪದಲ್ಲಿ ತುಂಬಾ ಮೇಲಕ್ಕೆ ಇದ್ದಾರೆ ಅಂಥವ್ರಿಗೆಲ್ಲ ಉಪದೇಶ ಕೊಡ್ಬೇಕು ಅಂದ್ರೆ ಹೇಗ್ ಸಾಧ್ಯ? ಇವರ ಜ್ಞಾನ ಎಲ್ಲಿ, ಅವರ ಜ್ಞಾನ ಎಲ್ಲಿ? ಭೀಷ್ಮಾಚಾರ್ಯರು ಅಧ್ಯಯನ ಮಾಡಿದ್ದು ತುಂಬಾ ಆ ಭೀಷ್ಮಾಚಾರ್ಯರಾಗಿದ್ದಾಗ. ಅಂತೂ ಅವರಿಗೆ ಕೀರ್ತಿ ಬರ್ಲಿ ಅನ್ನೋ ದೃಷ್ಟಿಯಿಂದ ಭಗವಂತನೇ ಅವರ ಒಳಗಡೆ ವಿಶೇಷವಾಗಿ ಆವೇಶಗೊಂಡು ಭಗವಂತ ತಾನು ಅವರ ಮುಖಾಂತರ ಉಪದೇಶವನ್ನ ನೀಡಿದ್ದಾನೆ ಅಂತ ಇಷ್ಟು ವಿಷಯ ಪೀಠಿಕೆ ತಗೊಂಡು 36ನೇ ಶ್ಲೋಕವನ್ನ ನೋಡ್ಬೇಕು. ಈಗ 36ನೇಯ ಶ್ಲೋಕ. ಧರ್ಮಾನ್ ಪ್ರವದತಸ್ತಸ್ಯ ಸಕಾಲಸ್ ಪ್ರತ್ಯುಪಸ್ಥಿತಃ ಯೋ ಯೋಗಿನಶ್ಛಂದ ಮೃತ್ಯೋಃ ವಾಂಛಿತಸ್ತೂತ್ತರಾಯಣಃ. ಧರ್ಮಾನ್ ಪ್ರವದತಃ,
ಹೀಗೆ ಧರ್ಮ ಉಪದೇಶ ಕೊಡ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಅಷ್ಟೊತ್ತಿಗೆ ಅವರ ಕಾಲ ಬಂದೇ ಬಿಟ್ಟಿದೆ. ಅಂದ್ರೆ ಉತ್ತರಾಯಣ ಕಾಲ, ತಾವೇನು ನಿರ್ಯಾಣ ಆಗಬೇಕು ಅಂತ ಬಯಸಿದ್ದಾರೆ, ಆ ಉತ್ತರಾಯಣ ಕಾಲ ಅಷ್ಟೊತ್ತಿಗೆ ಬಂದೇ ಇದೆ. ಅಷ್ಟು ದಿವಸ ಉಪದೇಶ ಕೊಟ್ಟಿದ್ದಾರೆ, ಅಷ್ಟೊತ್ತಿಗೆ ಉತ್ತರಾಯಣ ಕಾಲ ಬಂತು. ಅಂದ್ರೆ ಮೃತ್ಯು ಉಪಸ್ಥಿತ, ತಮ್ಮ ಮೃತ್ಯು ಕಾಲ ನಾಮಕ ಪರಮಾತ್ಮ ಅವನು ಬಂದಿದ್ದಾನೆ. ಅಂದ್ರೆ ಇನ್ನೇನು ಈ ಭೀಷ್ಮಾಚಾರ್ಯರ ನಿರ್ಯಾಣ ಆಗ್ಲಿಕ್ಕಿದೆ, ಯಾಕೆ ಉತ್ತರಾಯಣ ಕಾಲ ಬಂತು. ಆದ್ರೆ ಭೀಷ್ಮಾಚಾರ್ಯರಿಗಿರೋ ವರ ನಮಗ್ ಗೊತ್ತಿದೆ, ಛಂದ ಮೃತ್ಯೋಹೋ ಅಂತ ಹೇಳ್ತಾರೆ. ಛಂದ ಮೃತ್ಯು ಅಂದ್ರೆ, ಛಂದ ಅಂದ್ರೆ ನಾವು ಬಯಸದ ಹಾಗೆ, ಸ್ವೇಚ್ಛೆ ಅಂತ ಅರ್ಥ. ನಮ್ಮ ಇಚ್ಛೆಗೆ ತಕ್ಕ ಹಾಗೆ ಮೃತ್ಯು. ನಾವು ಬಯಸದಾಗ ಮಾತ್ರ ಮೃತ್ಯು ನಮ್ಮ ಹತ್ರ ಬರುತ್ತೆ, ಇಲ್ಲ ಬರೋದೇ ಇಲ್ಲ. ಎಂತ ಅದ್ಭುತವಾದ ವರ ಅವ್ರಿಗೆ. ಛಂದ ಮೃತ್ಯು ಅಂತ ಕರೀತಾರೆ, ಸ್ವಚ್ಛಂದ ಮೃತ್ಯು. ಅವ್ರು ಬಯಸಿದ್ರೆ ಮಾತ್ರ ಬರುತ್ತೆ. ಅಂತವರು ಉತ್ತರಾಯಣ ಕಾಲ ಬಂದಾಗ ಅವರು ಮೃತ್ಯುವನ್ನ ಬಯಸಿದ್ದಾರೆ. ಅದು ಕೂಡ ಉತ್ತರಾಯಣ ಕಾಲದಲ್ಲಿ ಮರಣ ಆಗೋರು ಯಾರಿರ್ತಾರೆ, ಅದು ಬಹಳ ಯೋಗ ಸಿದ್ಧಿಯನ್ನ ಪಡೆದಿರೋರ್ಗ್ ಮಾತ್ರ ಅಂತೆ. ತುಂಬಾ ವಿಶೇಷ ಅವರು ಉತ್ತರಾಯಣ ಕಾಲದಲ್ಲಿ ಮರಣ ಹೊಂದೋರ್ಗೆ ತುಂಬಾ ಯೋಗ ಸಿದ್ಧಿಯನ್ನ ಪಡೆದಿದ್ದಾರೆ ಅಂತ ಊಹಿಸ್ಬೋದು. ಅಂತ ಇವರು ವಾಂಛಿತ ಉತ್ತರಾಯಣ, ಉತ್ತರಾಯಣ ಕಾಲ ಬರ್ಲಿ ಅಂತ ತಾವು ಪ್ರತೀಕ್ಷೆ ಮಾಡಿದರೆ ಆ ಕಾಲ ಈಗ ಬಂದಿದೆ ಅಂತ. ಈ ಸಂದರ್ಭದಲ್ಲಿ ಯಾದವಾರ್ಯರು ಯಾದುಪತ್ಯ ಟಿಪ್ಪಣಿಯಲ್ಲಿ, ತಮ್ಮ ಟಿಪ್ಪಣಿಯಲ್ಲಿ ಒಂದು ಮಾತು ಹೇಳ್ತಾರೆ. ಏನಂದ್ರೆ, ತುಶಬ್ದ, ಇಲ್ಲಿ ಒಂದು ತೂ ಅಂತ ಒಂದು ಶಬ್ದ ಹಾಕಿದ್ದಾರೆ. ಉತ್ತರಾಯಣ ಸ್ತೂ ಅಂತ, ಸತು ಉತ್ತರಾಯಣ. ಆ ಕಾಲ ಯಾವ್ದಿದೆಯಲ್ಲ, ಮರಣ ಹೊಂದಬೇಕಾಗಿರೋ ಕಾಲ, ಅದು ಉತ್ತರಾಯಣ ಅಂತ ಹಾಕಿದ್ದಾರೆ. ಆ ಸತು ಅನ್ನೋಲಿ ಏನೋ ಒಂದು ತಿಳಿಸ್ತಾ ಇದಾರೆ. ಅದಾದರೋ ಆ ಕಾಲ ಆದರೋ ಅದು ಉತ್ತರಾಯಣ ಅಂದ್ರೆ ಅಭಿಪ್ರಾಯ. ದಕ್ಷಿಣಾಯನಕ್ಕಿಂತ ಉತ್ತರಾಯಣದಲ್ಲಿ ಬಹಳ ವಿಶೇಷತೆ ಇದೆ, ಉತ್ತರಾಯಣ ಕಾಲ ಬಹಳ ವಿಶೇಷ ಅನ್ನೋ ಅಂಶವನ್ನ ಇಲ್ಲಿ ಭಾಗವತದಲ್ಲಿ ಸಕಾಲಸ್ತು ಅಂತ ಹೇಳಿ ಅತು ಅನ್ನೋ ಶಬ್ದದಿಂದ ಸೂಚನೆ ಮಾಡಿದ್ದಾರೆ ಅಂತ ಅದನ್ನು ಉಲ್ಲೇಖ ಮಾಡ್ತಾರೆ. ಇದಾಗಿ ಮುಂದಿನ ಪದ್ಯದಲ್ಲಿ ಅವರು ಕೊನೆಗಾಲದಲ್ಲಿ, ಅವರು ಉತ್ತರಾಯಣ ಕಾಲ ಸಮೀಪಿಸಿದೆ, ಅವ್ರು ನಿರ್ಯಾಣ ಆಗಬೇಕು. ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು ಭೀಷ್ಮಾಚಾರ್ಯರು ಅಂತ ಮುಂದಿನ ಶ್ಲೋಕದಲ್ಲಿ ವರ್ಣಿಸ್ತಾ ಇದ್ದಾರೆ. 37ನೇ ಶ್ಲೋಕ. ತದೋಪಸಂಹೃತ್ಯ ಗಿರಂ ಸಹಸ್ರಣೀಃ ವಿಮುಕ್ತ ಸಂಗಂ ಮನ ಆದಿ ಪೂರುಷೇ ಕೃಷ್ಣೇ ಲಸತ್ ಪೀತ ಪಟೆ ಚತುರ್ಭುಜೆ ಪುರಸ್ಥಿತೋ ಮೀಲಿತ ದೃಕ್ ವ್ಯಧಾರಯತ್. ಈ ಶ್ಲೋಕದಲ್ಲಿ ಕೊನೆಗೆ ಹೇಳಿದ್ನಲ್ಲ ಈಗ, ಪುರಸ್ಥಿತೋ ಮೀಲಿತ ದೃಕ್ ವ್ಯಧಾರಯತ್. ಅಲ್ಲಿ ಮೀಲಿತ ಅಂತಾನು ಇಟ್ಕೊಳ್ತಾರೆ, ಅಮೀಲಿತ ಅಂತಾನು ಪದ ಹೇಳ್ತಾರೆ. ಅದನ್ನ ಎಸ್ ಅಂತ ಮಾರ್ಕ್ ಹಾಕಿರ್ತಾರೆ, ಗಮನಿಸ್ಬೋದು. ಅಳ್ ಅಂತ ಏನ್ ಹೇಳ್ತೀವಿ ಅದು ಹಾಕೊಳ್ಬಹುದು, ಇಲ್ದೇನೋ ಇರ್ಬೋದು. ಎರಡೂ ತರ ಅರ್ಥವನ್ನ ಹೇಳ್ತಾರೆ. ಪ್ರಕೃತ ತದಾ ಉಪಸಂಹೃತ್ಯ ಗಿರಂ, ಅಷ್ಟೊತ್ತಿಗೆ ಉತ್ತರಾಯಣ ಕಾಲ ಬಂತಲ್ಲ, ಅಲ್ಲಿವರೆಗೆ ತಾವು ಚೆನ್ನಾಗಿ ಉಪದೇಶ ಕೊಟ್ಟಿದ್ದಾರೆ. ಎಷ್ಟು ಜನಕ್ಕೆ ಉಪದೇಶ ಕೊಟ್ಟಿದ್ದಾರೆ? ಸಹಸ್ರಣೀಹಿ ಅಂತ ಹೇಳ್ತಾರೆ. ಸಹಸ್ರಣೀಹಿ ಅಂತ ಒಂದು ಅಪರೂಪ ಶಬ್ದ ಸಂಸ್ಕೃತದಲ್ಲಿ. ಸಾಮಾನ್ಯವಾಗಿ ಇಂಥ ಶಬ್ದ ಬಳಸಲ್ಲ, ತುಂಬಾ ಅಪರೂಪ ಶಬ್ದ. ಈ ತರ ಶಬ್ದ ಸಂಸ್ಕೃತ ಭಾಷೆಯಲ್ಲಿ ಮಾತನಾಡ್ತಾ ಇದು ಬಳಸಲ್ಲ ಹೆಚ್ಚು, ಅಂತ ಅಪರೂಪದ ಶಬ್ದ ಸಹಸ್ರಣೀಹಿ. ಸಹಸ್ರ ಅಂದ್ರೆ ಸಾವಿರಾರು ಜನ, ಸಾವಿರಾರು ಜನ ಅಂದ್ರೆ ಲೆಕ್ಕ ಇಲ್ಲ, ಅಲ್ಲಿ ಅಷ್ಟು ಜನ ಸೇರಿದ್ದಾರೆ. ಅವರಿಗೆಲ್ಲ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾ ಇದಾರಂತೆ ಭೀಷ್ಮಾಚಾರ್ಯರು. ಅಂದ್ರೆ ಅಂತ ಉಪದೇಶ ಕೊಟ್ಟಿದ್ದಾರೆ ಅಂತ ಅರ್ಥ. ಆ ಕಾಲದಲ್ಲಿ ಭೀಷ್ಮಾಚಾರ್ಯರು ಕೊಟ್ಟ ಉಪದೇಶ ಏನಿದೆ, ಅದನ್ನ ಸರಿಯಾಗಿ ನಾವು ಪಾಲನೆ ಮಾಡ್ತೀವಿ ಅಂದ್ರೆ ನಮ್ ಮೋಕ್ಷಕ್ಕೆ ದಾರಿ ಇದೆ ಅಂತ ಅರ್ಥ. ಅದ್ರ ಮುಖಾಂತರ ನಾವು ಮೋಕ್ಷಕ್ಕೆ ಹೋಗ್ತೀವಿ. ಅಷ್ಟು ಒಳ್ಳೆಯ ಧರ್ಮೋಪದೇಶವನ್ನ ಆಗಿನ ಕಾಲದಲ್ಲಿ ಭೀಷ್ಮಾಚಾರ್ಯರು ಮಾಡಿದ್ದಾರೆ. ಸಾವಿರಾರು ಜನರನ್ನ ನೀಹಿ ಕರ್ಕೊಂಡು ಹೋಗ್ತಾರೆ, ಅಂಥ ಉಪದೇಶ ಅಂದಿನ ದಿವಸ ಮಾಡಿದ್ರು. ಅದಕ್ಕೋಸ್ಕರನೇ ಅವರಿಗೆ ಹೆಸರು, ಭೀಷ್ಮಾಚಾರ್ಯರಿಗೆ ಏನ್ ಹೆಸರು? ಸಹಸ್ರಣೀಹಿ ಅಂತ ಅವರಿಗೆ ಹೆಸರನ್ನ ಕೊಡ್ತಾರೆ. ಇನ್ನು ಭಗವಂತನಿಗೂ ಸಹಸ್ರಣೀಹಿ ಅಂತ ಹೆಸರು ಅಂತ ನಿಜವಾಗಿ ಹೇಳ್ತಾರೆ. ಯಾಕೆ ಮೋಕ್ಷ ದಾರಿ ಕರ್ಕೊಂಡು ಹೋಗಿ ಮೋಕ್ಷ ಕೊಡಿಸೋದು ಅಂದ್ರೆ ಅದು ಯಾರ ಕೆಲಸ? ಮೋಕ್ಷ ಕೊಡೋದು ಅಂತಂದ್ರೆ ಅದು ಭಗವಂತನ ಕೆಲಸ. ಆದ್ರಿಂದ ಸಹಸ್ರ ಅಂದ್ರೆ ಬರೀ ಸಹಸ್ರ ಅಲ್ಲ, ಅದು ಸಂಸ್ಕೃತದಲ್ಲೆಲ್ಲ ಸಹಸ್ರ ಅಂದ್ರೆ ಇನ್ನು ಮುಂದಕ್ಕೆ ತಗೊಳ್ಬೇಕು, ಅದು ಸುಮ್ಮನೆ ಪರಿಚಯಕ್ಕೆ ಹೇಳಿರ್ತಾರಷ್ಟೇ. ಹಾಗಾಗಿ ಅನಂತ ಜೀವರಿಗೆ ಮೋಕ್ಷಕ್ಕೆ ತಲುಪಿಸುವಂತ ಪರಮಾತ್ಮನಿಗೆ ಸಹಸ್ರಣೀಹಿ ಅಂತ ಕರೀತಾರೆ. ಅದು ಇಲ್ಲಿ ಸಹಸ್ರಣೀಹಿ ಅಂದ್ರೆ ಒಬ್ಬರ ಪ್ರಕಾರ ಕೃಷ್ಣನನ್ನ ತಗೊಳ್ಬೇಕು, ಮತ್ತೊಬ್ಬರ ಪ್ರಕಾರ ಇಲ್ಲಿ ಭೀಷ್ಮಾಚಾರ್ಯರನ್ನ ಸಹಸ್ರಣೀಹಿ ಅನ್ನೋ ಶಬ್ದದಿಂದ ತಗೊಳ್ಬೇಕು ಅಂತ. ಅಂತೂ ಇರ್ಲಿ, ಸಹಸ್ರಣೀಹಿ ಅಂತಂದ್ರೆ ನಮ್ಗೆ ಮೋಕ್ಷವನ್ನ ನೀಡ್ತಾರೆ ಅಂತ ಉಪದೇಶ ಕೊಟ್ಟಿರೋ ಭೀಷ್ಮಾಚಾರ್ಯರಾಗ್ಲಿ, ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂತ ಕೃಷ್ಣನಾಗ್ಲಿ ಸಹಸ್ರಣೀಹಿ ಅನ್ನುವ ಶಬ್ದದಿಂದ ಕರೆಸ್ಕೊಳ್ತಾ ಇದ್ದಾರೆ.
ಇವರು ಭೀಷ್ಮಾಚಾರ್ಯರು ಆಗ ಧ್ಯಾನ ಮಾಡ್ತಾ ಇದ್ರು. ಧ್ಯಾನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಹೇಗೆ ಅಂದ್ರೆ, ನಾವು ಧ್ಯಾನ ಹೇಗ್ ಮಾಡಬೇಕು, ನಾವು ಧ್ಯಾನವನ್ನ ಹೇಗೆ ಮಾಡಬೇಕು ಅಂದ್ರೆ ಅದಕ್ಕೆ ಮೀಲಿತ ದೃಕ್ ಅಂತ ಹೇಳ್ತಾರೆ. ಮೀಲಿತ ದೃಕ್ ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ನಾವೀಗ ಜಪ ಮಾಡ್ತಾ ಇರ್ತೀವಿ, ಗಾಯತ್ರಿ ಮಂತ್ರ ಜಪ, ಬೇರೆ ಬೇರೆ ಜಪ, ಪೂರ್ತಿ ಕಣ್ಣನ್ನ ಮುಚ್ಕೊಂಡಿರ್ತೀವಿ. ಮೀಲಿತ ದೃಕ್ ಅಂದ್ರೆ ಕಣ್ಣನ್ನು ಪೂರ್ತಿ ಮುಚ್ಕೊಂಡಿರೋದು ಮೀಲನ. ಉನ್ಮೀಲನ ಅಂದ್ರೆ ಕಣ್ಣನ್ನ ತೆಗಿಯೋದು, ಮೀಲನ ಅಂದ್ರೆ ಕಣ್ಣನ್ನ ಮುಚ್ಕೊಳ್ಳೋದು. ಪೂರ್ತಿ ಕಣ್ಣನ್ನ ಮುಚ್ಕೊಂಡು ಕೆಲವರು ಧ್ಯಾನ ಮಾಡ್ತಾರೆ. ಹಾಗೆ ಭೀಷ್ಮಾಚಾರ್ಯರು ಧ್ಯಾನ ಮಾಡ್ತಾ ಇದ್ರ ಅಂದ್ರೆ ಹಾಗಲ್ವಂತೆ. ಅವ್ರ ವಿಶೇಷ ಏನು ಅಂದ್ರೆ ಕಣ್ ತಕ್ಕೊಂಡೇ ಧ್ಯಾನ ಮಾಡ್ತಾ ಇದ್ರು. ಅಮೀಲಿತ ದೃಕ್ ಅಂತ ಹೇಳ್ತಾರೆ. ಕಣ್ಣನ್ನು ಮುಚ್ಕೊಂಡು ಧ್ಯಾನ ಮಾಡಿದ್ರೆ ಏನೋ ಒಂದ್ ಸ್ವಲ್ಪ ನೆನಪಾದ್ರೂ ಆಗತ್ತೆ, ಒಂಚೂರು ಭಗವಂತನ ಒಂದು ಕೈಯೋ ಕಾಲೋ ಮುಖನೋ. ಕಣ್ ತಕ್ಕೊಂಡು ಇದ್ರೆ ಧ್ಯಾನ ಮಾಡೋದು ಬಹಳ ಕಷ್ಟ. ಯಾಕೆ ಭಗವಂತನ ರೂಪ ಕಣ್ ಮುಂದೆ ಬರೋದಿಲ್ಲ. ನಾವೇನಂದ್ರೆ ಇತ್ತೀಚಿನ ಕಾಲದಲ್ಲಿ ಫೋಟೋ ಇಟ್ಕೊಂಡ್ಬಿಟ್ಟಿರ್ತೀವಿ ಧ್ಯಾನಕ್ಕೆ ಅಂತ. ಆತರ ಅಲ್ಲ. ನಮ್ಮ ಮನಸ್ಸಿನಲ್ಲಿ ಕಣ್ಣು ಮುಚ್ಚಿ ಆ ಧ್ಯಾನ ರೂಪ ಸ್ಪಷ್ಟವಾಗಿ ಬರ್ಬೇಕು, ಹಾಗೆ ಯಾವುದೇ ಸಹಾಯ ಇಲ್ಲದೇನೆ ಆ ತರ ಇರ್ಬೇಕು. ಆದ್ರೆ ಭೀಷ್ಮಾಚಾರ್ಯ ಆಶ್ಚರ್ಯ, ಕಣ್ಣನ್ ತಕ್ಕೊಂಡೇ ತಾವು ಧ್ಯಾನ ಮಾಡ್ತಾ ಇದ್ದಾರೆ. ಅದು ಬಹಳ ಆಶ್ಚರ್ಯ. ಈ ತರ ಧ್ಯಾನ ಮಾಡ್ತಾ ಇದ್ದಾರೆ, ಕಣ್ಣನ್ನ ಚೆನ್ನಾಗಿ ಅರಳಿಸ್ಕೊಂಡೇ ಧ್ಯಾನ ಮಾಡ್ತಾ ಇದ್ದಾರೆ. ಆಗ ಮಾತು ಏನ್ ಆಡ್ತಾ ಇದ್ರು ಆ ಮಾತನ್ನ ತಾವು ಉಪಸಂಹಾರ ಮಾಡ್ತಾ ಇದ್ದಾರೆ, ನಿಲ್ಲಿಸ್ತಾ ಇದ್ದಾರೆ ಅಂತ. ಮಾತು ನಿಲ್ಲಿಸೋದು ಅಂದ್ರೆ ಅಲ್ಲಿ ಮನಸ್ಸನ್ನ ಪೂರ್ತಿ ಭಗವಂತನಲ್ಲಿ ಇಟ್ಟಿದ್ದಾರೆ. ತಾವು ಬೇರೆ ಯಾವುದೇ ಇಂದ್ರಿಯಗಳ ಕೆಲಸ ಇಲ್ಲ, ಎಲ್ಲ ಇಂದ್ರಿಯಗಳು ಅದು ನಿಶ್ಚಲವಾಗಿದೆ. ಕೈ ಕಾಲು ಎಲ್ಲ ಹಾಗೇ ಇದೆ, ಜಡದ ರೀತಿಯಲ್ಲಿ, ಕಲ್ಲಿನ ರೀತಿಯಲ್ಲಿ. ಅಂದ್ರೆ ಒಂದೊಂದೇ ಇಂದ್ರಿಯದ ಕೆಲಸ ಮುಕ್ತಾಯ ಆಗ್ತಾ ಇದೆ, ಅಂದ್ರೆ ನಿರ್ಯಾಣದ ಹಂತಕ್ಕೆ ಬಂದಿದ್ದಾರೆ ಭೀಷ್ಮಾಚಾರ್ಯ. ಇನ್ನೇನು ತಾವು ದೇಹ ತ್ಯಾಗ ಮಾಡೋರಿದ್ದಾರೆ ಅಂತ ತಾತ್ಪರ್ಯ. ಒಂದೊಂದೇ ಇಂದ್ರಿಯಗಳು ವಿಮುಖ ಆಗ್ತಾ ಇದೆ, ಯಾವುದೇ ತಮ್ಮ ಕೆಲಸ ಮಾಡ್ತಾ ಇಲ್ಲ. ಮನಃ ಪುರಸ್ಥಿತೆ ಚತುರ್ಭುಜ, ಮನಸ್ಸನ್ನ ಮಾತ್ರ ಮುಂದೆ ಇರೋ ವ್ಯಕ್ತಿಯಲ್ಲೇ ಇಟ್ಟಿದ್ದಾರೆ. ಅವ್ರಿಗೆ ಆ ಸಮಸ್ಯೆನೆ ಬರ್ಲಿಲ್ಲ. ನಾವೀಗ ಫೋಟೋ ಇಟ್ಕೊಂತೀವಿ ಅಥವಾ ಇನ್ನೇನೋ ಪ್ರತಿಭೆ ನೋಡ್ಕೊಂಡ್ ಮಾಡ್ತಾ ಇರ್ತೀವಿ, ಕಣ್ಣನ್ನು ತೆಗೆದು ಬೇಕಾದ್ರೆ. ಕಣ್ಣು ಮುಚ್ಚಿದ್ರೆ ಅಂತ ಸ್ಪಷ್ಟವಾಗಿ ಭಗವಂತನ ರೂಪ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟ ಆಗ್ತಾ ಇರುತ್ತೆ. ಅವರಿಗೇನ್ ಆಶ್ಚರ್ಯ ಅಂದ್ರೆ, ಅವ್ರು ಅಲ್ಲಿವರೆಗೂ ಮನಸ್ಸಿನಲ್ಲಿ ಏನ್ ಧ್ಯಾನ ಮಾಡ್ತಾ ಇದ್ರು ಆ ರೂಪ ಕಣ್ಮುಂದೆ ನಿಂತಿದೆಯಲ್ಲ, ಅಲ್ಲಿ ಕಣ್ಮುಂದೆ ನಿಂತಿದೆ. ನಂತರ ಬಂದು ಹತ್ರಕ್ಕೆ ಕೂತಿದೆ ಯಾರು? ಕೃಷ್ಣ. ಆ ಕೃಷ್ಣನೇ ಬಂದು ಧ್ಯಾನಕ್ಕೆ ಗೋಚರ ಆಗ್ಬೇಕಾಗಿರೋ ಕೃಷ್ಣನೇ ಬಂದ್ ಮುಂದೆ ಕೂತಿದ್ದಾನೆ. ಆ ಕೃಷ್ಣನ ನೋಡ್ಕೊಂಡೇ ಧ್ಯಾನ ಮಾಡ್ತಾರೆ. ಸಾಕ್ಷಾತ್ ಅವನೇ ಕಣ್ಣು ಕಾಣ್ತಾ ಇದ್ದಾನೆ. ಆಗ ಯಾರಾದ್ರು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾರ? ಸ್ಪಷ್ಟವಾಗಿ ಕಾಣ್ತಾ ಇದ್ದಾನೆ ಕೃಷ್ಣ. ಆಗ ಪುರಸ್ಥಿತೆ ಚತುರ್ಭುಜೆ ಅಂತ ಹೇಳ್ತಾರೆ. 4 ಭುಜ ಇರೋ ಕೃಷ್ಣನ ನೋಡ್ತಾ ಇದ್ದಾರೆ. ಅದು ಅವ್ರಿಗೆ ಮಾತ್ರ, ಬೇರೆಯವರೆಲ್ಲ 2 ಭುಜ ನೋಡ್ತಾ ಇದ್ದಾರೆ. ಯಾಕೆ? ಇವ್ರು ಧ್ಯಾನ ಮಾಡ್ತಾ ಇದ್ದಾರೆ. ಫಳಫಳ ಹೊಳಿತಾ ಇದ್ದಾನೆ ಕೃಷ್ಣ. ಅವನು ಲಸತ್ ಪೀತಪಟೆ ಅಂತ ಹೇಳ್ತಾರೆ. ಪೀತ ಅಂದ್ರೆ ಅದೇ ರೇಷ್ಮೆ. ಆ ರೇಷ್ಮೆ ವಸ್ತ್ರ ಅಂದ್ರೆ ಇಲ್ಲಿ ಹೇಳೋದು ಪೀತ ಅಂದ್ರೆ ಹಳದಿ ಅನ್ನೋ ವಸ್ತ್ರ. ಅದು ನಾವು ರೇಷ್ಮೆ ವಸ್ತ್ರಕ್ಕೆ ನಾವು ತಗೊಳ್ತೀವಿ. ಅಂತೂ ಹಳದಿ ವಸ್ತ್ರ ಏನಿದೆ, ಆ ಹಳದಿ ವಸ್ತ್ರವನ್ನ ಅಂದ್ರೆ ಪೀತಾಂಬರ ಧಾರಿಯಾಗಿದ್ದಾನೆ ಆ ಕೃಷ್ಣನನ್ನ ನೋಡ್ತಾ ಇದ್ದಾರೆ. ಅವನು ಸಾಮಾನ್ಯ ಅಲ್ಲ, ಆದಿಪುರುಷ ಮೊದಲಿದ್ದವನು ಯಾರು? ನಾರಾಯಣ. ಆ ನಾರಾಯಣನೇ ಈ ಕೃಷ್ಣ. ಅಂತಹ ಕೃಷ್ಣನಲ್ಲಿ ತಮ್ಮ ಮನಸ್ಸನ್ನ ಪೂರ್ತಿಯಾಗಿ ಇಟ್ಟಿದ್ದಾರೆ. ಬೇರೆ ಮಾತನ್ನೆಲ್ಲ ಉಪಸಂಹಾರ ಮಾಡಿದ್ದಾರೆ, ಮುಕ್ತಾಯ ಮಾಡಿದ್ದಾರೆ. ಹಾಗಾದ್ರೆ ಇನ್ನೇನು ನಿರ್ಯಾಣದ ಪ್ರಸಂಗ ಅದು ಸೂಚಿತ. ಭೀಷ್ಮಾಚಾರ್ಯ ಉತ್ತರಾಯಣ ಕಾಲ ಬಂದಾಗಿದೆ, ಉಪದೇಶ ಇಲ್ಲಿ ನೀಡಿ ಮುಕ್ತಾಯ ಮಾಡಿದ್ರು. ಕೃಷ್ಣನಲ್ಲಿ ತಮ್ಮ ಮನಸ್ಸನ್ನ ಇಟ್ಟು ತಾವು ತಮ್ಮ ಮಾತನ್ನ ಉಪಸಂಹಾರ ಮಾಡಿದ್ರು ಭೀಷ್ಮಾಚಾರ್ಯರು ಅಂತ. ಇಷ್ಟು ಬಂತು. ಅಷ್ಟರಲ್ಲಿ ಅವರು ಕೃಷ್ಣನನ್ನ ಸ್ತೋತ್ರ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇನ್ನೆಲ್ಲ ಇಂದ್ರಿಯಗಳು ಮುಕ್ತಾಯ ಆಯ್ತು, ಮಾತು ಮಾತ್ರ ಇದೆ. ಬಾಯಿಂದ ಹೊರಗಡೆ ಪದ್ಯ ಬಂತಂತೆ, ಕೃಷ್ಣನ ಬಗ್ಗೆ ಪದ್ಯ ಬಂತು. ಕೃಷ್ಣನ ಬಗ್ಗೆ ಒಂದು ಶ್ಲೋಕ ರಚನೆ ಮಾಡ್ತಾರೆ. ಶ್ಲೋಕ ರಚನೆ ಮಾಡಿ ಭೀಷ್ಮಾಚಾರ್ಯರು ತಾವು ಸ್ತೋತ್ರವನ್ನ ಮಾಡ್ತಾರೆ. ಆ ಪದ್ಯದ ಅಭಿಪ್ರಾಯವನ್ನೇ ನಮಗೆಲ್ಲ ಮಹಾಭಾರತದಲ್ಲೇ ನಮಗೆ ಪೂರ್ತಿ ವಿಸ್ತಾರವಾಗಿ ಸಿಗತ್ತೆ. ಅದರಲ್ಲಿ ಭಾಗವತದಲ್ಲಿ ಅದರ ಅಭಿಪ್ರಾಯವನ್ನೇ ಹೇಳ್ತಾ ಹೋಗ್ತಾರೆ. ಮುಂದಿನ ಶ್ಲೋಕ 38ನೇ ಶ್ಲೋಕದಲ್ಲಿ ಅದರ ವಿವರಣೆ ಇದೆ. ಇಲ್ಲಿ ಏನಂದ್ರೆ ಸಹಸ್ರಣಿ ಅಂತ ಒಂದು ಪದ ಬಂತಲ್ಲ, ಅದಕ್ಕೆ ಕೃಷ್ಣ ಅಂತ ಯಾಕೆ ಅರ್ಥ ಮಾಡಿದ್ರು ಅಂತ ಒಂದು ಕಾರಣವನ್ನು ಕೊಡ್ತಾರೆ. ಅದೇನ್ ಕಾರಣ ಕೊಡ್ತಾರೆ ಅಂದ್ರೆ, ಯಾಕೆ ಕೃಷ್ಣನಲ್ಲೇ ಮನಸ್ಸನ್ನ ಇಟ್ರು ಅಂದ್ರೆ, ಅವನು ಸಾವಿರಾರು ಜನಕ್ಕೆ ಈಗಾಗಲೇ ಮೋಕ್ಷ, ಅನಂತ ಜೀವರಿಗೆ ಮೋಕ್ಷ ಕರ್ಕೊಂಡು ಹೋಗಾಗಿದೆ. ಅಂಥವ್ನ್ ತಾನೇ ಧ್ಯಾನ ಮಾಡ್ಬೇಕು, ಅದಕ್ಕೆ ಅವನಲ್ಲೇ ಮನಸ್ಸನ್ನ ಈಗ ಭೀಷ್ಮಾಚಾರ್ಯರು ತಾವು ಇಟ್ಟಿದ್ದಾರೆ ಅಂತ ಇಷ್ಟು ವಿವರಣೆ ಬಂತು. ಹಾಗಾಗಿ ಸಹಸ್ರಣಿ ಅಂತಂದ್ರೆ ಅದು ಪರಮಾತ್ಮನಿಗೆ ಅಂತ. ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಅಮೀಲಿತ ದೃಕ್ ಧ್ಯಾನ ಮಾಡ್ಬೇಕಾದ್ರೆ ಅರೆ ಬರೆ ಕಣ್ಣು ಅಂತ ಅರ್ಧಂಬರ್ಧ ಮುಚ್ಚಿರ್ಬೇಕಂತೆ ಕಣ್ಣು. ಅದು ಪೂರ್ತಿ ಚೆನ್ನಾಗಿ ನಾವ್ ಈಗ ನೋಡ್ತಾ ಇದೀವಲ್ಲ ಆ ರೀತಿ ತೆಗೆದಿರ್ಬೇಕು ಅಂತಾನೂ ಅಲ್ಲ, ಹಾಗಂತ ನಿದ್ರೆ ಮಾಡ್ತಾ ಇರ್ತೀವಲ್ಲ ಪೂರ್ತಿ ಕಣ್ಣು ಮುಚ್ಚಿರೋದು ಆ ಥರನೂ ಅಲ್ಲ, ಅರ್ಧಂಬರ್ಧ ಕಣ್ಣು. ಅದನ್ನ ಇಲ್ಲಿ ಅಮೀಲಿತ ದೃಕ್ ಅಂತ ಕರೀತಾರೆ.
ಅರ್ಧಂಬರ್ಧ ಕಣ್ಣನ್ನ ಹೀಗೆ ಮುಚ್ಚಿ ಧ್ಯಾನ ಮಾಡ್ತಾ ಇರ್ಬೇಕಂತೆ. ಆ ತರಹದ ಒಂದು ಧ್ಯಾನ ಸ್ಥಿತಿಯನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಅಂತ ಅದನ್ನು ಕೂಡ ಅರ್ಥವನ್ನ ಇಲ್ಲಿ ಹೇಳಿದ್ದಾರೆ. ಅಂತೂ ಈ ರೀತಿಯ ಧ್ಯಾನಾವಸ್ಥೆಯಲ್ಲಿ ಮುಳುಗ್ತಾ ಅವರು ಸ್ಪಷ್ಟವಾಗಿ ಕೃಷ್ಣನನ್ನ ಕಣ್ಣು ಮುಂದೆ ಇರುವಂತಹ ಕೃಷ್ಣನನ್ನ ನೋಡ್ತಾ ಇದ್ದಾರೆ. ಆಗ ತಾವು ಸ್ತೋತ್ರವನ್ನ ಮಾಡ್ತಾರೆ, ಕೃಷ್ಣನ ಸ್ತೋತ್ರವನ್ನ. ಆ ಭಾಗವನ್ನ ಈಗ ವಿವರಿಸ್ತಾರೆ 38ನೆಯ ಶ್ಲೋಕ. ವಿಶುದ್ಧಯಾ ಧಾರಣಯಾ ಧುತಾ ಶುಭಃ. ಇಲ್ಲಿ ಧುತಾಶುಭ ಅಂತಾನು ಇದೆ, ಹತಾಶುಭ ಅಂತಾನು ಪಾಠ ಇದೆ. ಎರಡು ಆ ಪದ ವ್ಯತ್ಯಾಸ ಇದೆ. ಒಂದು ಧುತ ಅಶುಭ ಅಂತ ಒಂದು, ಮತ್ತೊಂದು ಹತ ಅಶುಭ, ಹತಾಶುಭ ಅಂತ. ಇನ್ನು ಮುಂದೆ ತದೀಕ್ಷಯೈವಾಶು ಗತಾಯುಧವ್ಯಥಃ ನಿವೃತ್ತ ಸರ್ವೇಂದ್ರಿಯ ವೃತ್ತಿ ವಿಭ್ರಮಃ ತುಷ್ಟಾವಜಲ್ಪಂ ವಿಸೃಜನ್ ಜನಾರ್ದನಂ. ಈಗ ಜನಾರ್ದನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಬಂತು. ಎಷ್ಟು ಸೊಗಸಾದ ಪದ ಹಾಕಿದ್ರು. ಯಾಕೆಂದ್ರೆ ಜನಾರ್ದನ ಅಂತ ಯಾಕೆ ಭಗವಂತನಿಗೆ ಹೆಸರು? ಇನ್ಯಾವುದೋ ರೂಪದ ಹೆಸರು ಹೇಳಿಲ್ಲ. ಜನಾರ್ದನಂ ತುಷ್ಟಾವ. ಆ ಜನಾರ್ದನ, ಆ ಕೃಷ್ಣನನ್ನ ತಾವು ಸ್ತೋತ್ರ ಮಾಡಿದ್ರು ಅಂತ ಬಂತು. ಕೃಷ್ಣನನ್ನ ಸ್ತೋತ್ರ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಜನಾರ್ದನ ಅನ್ನೋ ಶಬ್ದವನ್ನ ಬಳಸಿದ್ದಾರೆ. ಜನಾರ್ದನ ಅಂತಂದ್ರೆ ಏನು? ಯಾರು ಜನನ ಅಂದ್ರೆ ಜನರ ಹುಟ್ಟು ಹಾಗೆ ಅದರ ಜೊತೆಗೆ ಸಾವು ಎರಡನ್ನೂ ತಗೊಳ್ಬೇಕು. ಅಂದ್ರೆ ಜನನ ಮರಣಗಳನ್ನ ಅರ್ಧನ ನಾಶ ಮಾಡೋನು ಅಂತ, ಅಂದ್ರೆ ಮುಕ್ತಿ ಕೊಡೋನು ಅಂತ, ಮತ್ತೆ ಈ ಸಂಸಾರಕ್ಕೆ ಬರದೇ ಇರೋ ಹಾಗೆ ಮಾಡ್ತಾನೆ. ಅಂಥವನಿಗೆ ಜನನವನ್ನ ಅರ್ಧನ ನಾಶ ಮಾಡೋದ್ರಿಂದ, ಜೊತೆಗೆ ಜನನ ಅನ್ನೋದ್ರಿಂದ ಹುಟ್ಟನ್ನ ನಾಶ ಮಾಡ್ತಾನೆ ಅಂದ್ರೆ ಸಾವಿಲ್ಲ ಅಂತ ಅರ್ಥ. ಯಾಕೆ ಹುಟ್ಟಿದ್ರೆ ತಾನೆ ಸಾವು, ಅದಿಲ್ಲ ಅಂತ ಅರ್ಥ. ಅದನ್ನು ಜೊತೆಗೆ ತಗೊಳ್ಬೇಕು. ಈ ರೀತಿ ಜನನ ಹಾಗೂ ಮರಣ ಎರಡನ್ನು ಅರ್ಧನ ಮಾಡೋದ್ರಿಂದ ಜನಾರ್ದನ. ಅಂತ ಜನಾರ್ದನನೇ ಕಣ್ಮುಂದೆ ಇದ್ದಾನೆ. ಅವನನ್ನು ಸ್ತೋತ್ರ ಮಾಡಿದ್ರೆ ಮತ್ತೆ ಸಂಸಾರಕ್ಕೆ ಬರೋ ಪರಿಸ್ಥಿತಿ ಇಲ್ಲ, ಮುಕ್ತಿಗೆ ದಾರಿ. ಅದಕ್ಕೆ ವಿಶುದ್ಧಯ ಧಾರಣಯ, ಇಲ್ಲಿವರೆಗೂ ಧಾರಣೆ ಮಾಡಿದ್ರು ಅಂತ. ಧಾರಣೆ ಮಾಡೋದಂದ್ರೆ ಧರಿಸಿದ್ರು ಅಂತ. ನಾವೇನೋ ಧರಿಸೋದು ಆ ತರ ಅಲ್ಲ. ಧಾರಣ ಅಂದ್ರೆ ಖಂಡ ಸ್ಮೃತಿರ್ ಧಾರಣ ಸ್ಯಾತ್, ಅಖಂಡ ಧ್ಯಾನ ಮುಚ್ಯತೆ ಅಂತ ಒಂದು ಮಾತಿದೆ. ಇಲ್ಲಿ ಖಂಡ ಸ್ಮೃತಿ ಅಂದ್ರೆ ಆಗಾಗ ಬೇರೆ ಬೇರೆ ಕಡೆ ಜ್ಞಾನ ಇರುತ್ತೆ. ಭಗವಂತನ ಬಗ್ಗೆ ಕೆಲವು ಹೊತ್ತು ಧ್ಯಾನ ಮಾಡ್ತಾ ಇರ್ತಾರೆ. ಈ ಧ್ಯಾನವನ್ನ, ಇದನ್ನ ಧ್ಯಾನ ಅಂತ ಶಬ್ದ ಕರೆಯಲ್ಲ, ಧಾರಣ ಅಂತ ಕರೀತಾರೆ. ಅದು ಒಂದ್ ರೀತಿ ಧ್ಯಾನನೇ, ಆದ್ರೆ ಸಂಪೂರ್ಣ ಅಲ್ಲ. ಪೂರ್ತಿ ಬೆಳಗ್ಗೆಯಿಂದ ರಾತ್ರಿ ಪೂರ್ತಿ ಆ ಧ್ಯಾನದಲ್ಲೇ ಮುಳುಗ್ಬಿಟ್ಟಿದೆ, ಅದು ಧ್ಯಾನ, ಅದು ಬೇರೆ. ಖಂಡ ಸ್ಮೃತಿ ಅರ್ಧ ಅರ್ಧ. ಅಂದ್ರೆ ಇವ್ರಿಗೆ ಉಪದೇಶ ಕೊಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾರೆ, ಉಪದೇಶ ಕೊಡ್ತಾ ಇದ್ದಾರೆ, ಈ ತರದ ಪರಿಸ್ಥಿತಿಯಲ್ಲಿ ಇದೆ. ಇಂಥ ಧಾರಣವನ್ನ ಮಾಡ್ತಾ ಇದ್ರು ಯಾರು? ಭೀಷ್ಮಾಚಾರ್ಯರು. ತಮ್ಮ ಮನಸ್ಸನ್ನ ಸ್ಪಷ್ಟವಾಗಿ ಅಲ್ಲೇ ಇಟ್ಟಿದ್ದಾರೆ. ಅದನ್ನ ಧ್ಯಾನ ಅನ್ನೋ ರೀತಿಯಲ್ಲೂ ಹೊಂದಾವಣಿಕೆ ಮಾಡ್ಕೊಬಹುದು ಆ ಶಬ್ದವನ್ನ. ಅಂತೂ ಭಗವಂತನನ್ನ ಚಿಂತನೆ ಮಾಡ್ತಾ ಕಳೀತಾ ಇದ್ದಾರೆ. ಅಂದ್ರೆ ಭಗವಂತನ ಹೇಗ್ ಚಿಂತಿಸ್ತಾ ಇದ್ದಾರೆ? ಅವನ ಪ್ರತಿಯೊಂದು ಅಂಗಾಂಗಗಳು, ಅವನ ಕೈ, ಕಾಲು, ಮುಖ, ಕಿವಿ ಪ್ರತಿಯೊಂದನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ಇದನ್ನ ಮಾಡ್ಕೊಳ್ತಾ ಇರೋದ್ರಿಂದಲೇ ಅವರಿಗೆ ಈ ಉತ್ತರಾಯಣ ಕಾಲ ಬಂದಿದೆ, ಸರಿಯಾದ ಸಮಯ ಬಂತು. ಅಷ್ಟೊತ್ತಿಗೆ ತಮ್ಮ ಪಾಪಗಳನ್ನೆಲ್ಲ ಕಳ್ಕೊಂಡಿದ್ದಾರೆ. ಧುತ ಅಶುಭ. ಧುತ ಅಂದ್ರೆ ಝಾಡಿಸ್ಕೊಂಡಿದ್ದಾರೆ ಯಾವುದನ್ನ? ತಮ್ಮ ಪಾಪಗಳನ್ನ. ಅಥವಾ ಹತ ಅಶುಭ. ಹತ ಅಂದ್ರೆ ಎಲ್ಲಾ ಪಾಪಗಳು ಕೂಡ ನಾಶ ಆಗಿದೆ, ಎಲ್ಲ ಹೊರಟೋಗಿದೆ. ಅಂತ ಪಾಪಗಳನ್ನ ಕಳ್ಕೊಂಡು ತಾವು ಭಗವಂತನನ್ನ ಅಂದ್ರೆ ಕೃಷ್ಣನನ್ನ ಮುಂದೆ ನೋಡ್ತಾ ಇದ್ದಾರೆ. ಆ ನೋಡಿದ್ರ ಫಲ ಏನು ಅಂತಂದ್ರೆ ನಮ್ಗೆ ಅನ್ನಿಸ್ತಾ ಇರತ್ತೆ ಏನಂದ್ರೆ, ಅಲ್ಲ ಇವ್ರು ಇಷ್ಟೆಲ್ಲ ಉಪದೇಶ ಹೇಗೆ ಕೊಟ್ರು? ಅಷ್ಟು ನೋವಿತ್ತಲ್ಲ. ಅಷ್ಟು ನೋವಿದ್ದಾಗ, ಅಷ್ಟು ಕಷ್ಟದ ಪರಿಸ್ಥಿತಿಲಿ ಇಂಥ ಧರ್ಮೋಪದೇಶ ಕೊಡ್ಲಿಕ್ಕೆ ಬರುತ್ತೆ ಯಾರು? ಮಲ್ಕೊಂಡಿದ್ದಾರೆ, ತಾವೇ ಕಷ್ಟದಲ್ಲಿದ್ದಾರೆ. ಇವ್ರು ಕೇಳೋ ಎರಡ ಪ್ರಶ್ನೆ. ಪಾಂಡವರು ಸಾಮಾನ್ಯರಲ್ಲ, ಅಲ್ಲಿ ಬರೋ ಋಷಿಗಳು ಅಷ್ಟು ಸಾಮಾನ್ಯರಲ್ಲ. ಒಬ್ರಿಗಿಂತ ಒಬ್ರು ಪ್ರಶ್ನೆಗಳು ಅವ್ರದ್ದೆಲ್ಲ. ಅಂತ ಎಲ್ಲ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡ್ಬೇಕು. ಅಂತ ಧರ್ಮೋಪದೇಶ ಅಷ್ಟು ಜನರ ಮುಂದೆ ಮಾಡ್ಬೇಕು ಅಂದ್ರೆ ಅವ್ರು ಆರಾಮಾಗಿರ್ಬೇಕಲ್ಲ. ಆರಾಮಾಗಿ ಕೂತಿದ್ದು ಎಲ್ಲ ಭೋಜನ ಮಾಡಿ, ಚೆನ್ನಾಗಿ ಊಟ ಮಾಡಿ ಎಲ್ಲ ಆರಾಮಾಗಿ ಕೂತಿದ್ರೆ ಒಳ್ಳೆ ಉಪದೇಶ ಕೊಡ್ಬೋದು. ಇವರು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ, ಬಹಳ ಕಷ್ಟ, ನೋವಾಗ್ತಾ ಇದೆ. ಅದು ಬಾಣದ ಮೇಲಿರೋದವ್ರು, ಆ ಬಾಣವೇ ಶಯನ ಅವ್ರಿಗೆ, ಹಾಸಿಗೆ ಅಂತೆ. ಅಂತ ಇವರು ಅಷ್ಟು ಚೆನ್ನಾಗಿ ಹೇಗ್ ಉಪದೇಶ ಕೊಟ್ರು ಅಂದ್ರೆ, ಅವ್ರಿಗೆ ಅಲ್ಲಿವರೆಗೂ ಏನೇನ್ ಆಯುಧಗಳನ್ನ ಪ್ರಯೋಗ ಮಾಡಿದ್ರು ಅದರ ನೋವೇನಿತ್ತಲ್ಲ, ಆ ನೋವೆಲ್ಲ ಈಗ ಇಲ್ವೇ ಇಲ್ಲ ಅವ್ರಿಗೆ. ಇದ್ರೆ ತಾನೇ ಆ ನೋವು ಅವ್ರಿಗೆ ಉಪದೇಶ ಕೊಡ್ಲಿಕ್ಕೆ ಆಗಲ್ಲ ಅನ್ನೋ ಮಾತು. ಗತ ಆಯುಧ ವ್ಯಥಃ, ಆ ಆಯುಧಗಳಿಂದ ಆದ ನೋವು, ವ್ಯಥೆ ಏನಿತ್ತು ಅದೆಲ್ಲ ಹೊರಟೋಗಿದೆಯಂತೆ. ಯಾಕೆ? ಅವರು ಕೃಷ್ಣನ ನೋಡ್ತಾ ನೋಡ್ತಾ ಉಪದೇಶ ಕೊಟ್ಟವ್ರು. ಭಗವಂತನ ದರ್ಶನ ಮಾಡೋರ್ಗೆ ನೋವು ಎಲ್ಲಿರ್ಲಿಕ್ಕೆ ಸಾಧ್ಯ? ಅದು ಭಗವಂತನ ದರ್ಶನ ಮಾಡ್ತಾ ಮಾಡ್ತಾ
ಈ ಯಾವುದೇ ಶಸ್ತ್ರಾಸ್ತ್ರಗಳ ನೋವೇನಿತ್ತು ಆದಂತಹ ನೋವು, ಆ ಎಲ್ಲ ನೋವು ಕಳ್ಕೊಂಡ್ ಬಿಟ್ಟಿದ್ದಾರೆ ಅವರು. ಆದ್ರಿಂದಲೇ ಅವರು ಉಪದೇಶವನ್ನ ಆರಾಮಾಗಿ ಕೊಡ್ತಾ ಇದ್ದಾರೆ. ಅಂತ ಉಪದೇಶವನ್ನ ಕೊಡ್ತಾ ಅವರು ಸರ್ವೇಂದ್ರಿಯ ವೃತ್ತಿ ವಿಭ್ರಮ, ತಮ್ಮ ಎಲ್ಲ ಇಂದ್ರಿಯದ ಕೆಲಸ ಅವರು ಕಳ್ಕೊಳ್ತಾ ಇದ್ದಾರೆ ಪ್ರತಿಯೊಂದನ್ನು. ಅಷ್ಟೇ ಅಲ್ಲ, ಎಲ್ಲಾ ಇಂದ್ರಿಯ ಕೆಲಸ ಹೋಗ್ತಾ ಇದೆ ಅಂದ್ರೆ ಎಲ್ಲ ಒಂದೊಂದೇ, ತಾವು ಇಂದ್ರಿಯಗಳ ಕೆಲಸವನ್ನ ನಿಲ್ಲಿಸ್ತಾ ಇದ್ದಾರೆ. ಹಾಗಂತ ಕೂಡಲೇ ಏನೋ ಭ್ರಮೆ ಬಂದಿದೆ ಅಂತ ಅರ್ಥ ಅಲ್ಲ, ಮೂರ್ಛೆಯಿಂದ ಕೊನೆಗೆ ಭಗವಂತನ ಸ್ತೋತ್ರ ಮಾಡಿದ್ರು ಅಂತ ಅರ್ಥ ಅಲ್ಲ. ಯಾಕಂದ್ರೆ ನಾವು ಪ್ರಜ್ಞೆ ಅವಸ್ಥೆಯನ್ನ ಕಳ್ಕೊಳ್ತಾ ಇದೀವಿ ಅಂತಲ್ಲ, ಅವ್ರು ಪ್ರಜ್ಞೆ ಅವಸ್ಥೆಯನ್ನ ಕಳ್ಕೊಳ್ತಾ ಇಲ್ಲ. ಸಾಮಾನ್ಯವಾಗಿ ಪ್ರತಿಯೊಂದು ಇಂದ್ರಿಯಗಳು ತಮ್ಮ ಕೆಲಸವನ್ನ ಅದು ನಿಲ್ಲಿಸ್ತಾ ಇದೆ ಅಂದ್ರೆ ಆಯ್ತು, ಪ್ರಜ್ಞೆ ತಪ್ತಾ ಇದ್ದಾರೆ ಅಂತ ಅರ್ಥ. ಅಂಥವರ ಬಾಯಿಂದ ಬಂದ್ರೆ ಅದು ಒಳ್ಳೇದ ಉಪದೇಶನ ಅದು. ಅವಾಗ ಏನೋ ಒಂದು ಬಾಯಿಂದ ಬಂತಷ್ಟೇ ಹೊರತು ಬುದ್ಧಿಯಿಂದ ಸರಿಯಾಗಿ ಯೋಚನೆ ಮಾಡಿ ಬಂದಿದ್ದು ಅಂತ ಆಗಲ್ಲ. ಆದ್ರೆ ಆತರ ಅಲ್ಲ ಭೀಷ್ಮಾಚಾರ್ಯರದು. ಅವರು ತಮ್ಮ ಇಂದ್ರಿಯಗಳ ವ್ಯಾಪಾರವನ್ನ ಒಂದೊಂದೇ ನಿಲ್ಲಿಸ್ತಾ ತಾವು ಭ್ರಮೆ ಇಲ್ಲದೆ ಜಲ್ಪಂ ವಿಸೃಜನ್ ಹೊರಗಡೆ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿದ್ದು. ಕೃಷ್ಣನ ಸ್ತೋತ್ರ, ಅದು ಜನಾರ್ದನನ್ನ ಸ್ತೋತ್ರ ಮಾಡಿದ್ದಾರೆ ಅಂತ ಇಲ್ಲಿಗೆ ಭೀಷ್ಮಾಚಾರ್ಯರು ಆ ಕೊನೆಯ ಹಂತದಲ್ಲಿ ಈ ಕೃಷ್ಣನ ಸ್ತೋತ್ರ ಮಾಡಿದ್ರು ಅಂತ ಎಷ್ಟು ಬಂತು. ಅಷ್ಟು ಮಾಡಿ ಮುಂದಕ್ಕೆ ಏನ್ ಮಾಡ್ತಾರೆ ಭೀಷ್ಮಾಚಾರ್ಯರು, ಆ ಸ್ತೋತ್ರದ ಹಿನ್ನೆಲೆ ಏನು, ಯಾವ ರೀತಿ ಆ ಕೃಷ್ಣನನ್ನ ಆ ಸಂದರ್ಭದಲ್ಲಿ ಕೊಂಡಾಡಿದ್ರು ಅನ್ನೋದು ಬಹಳ ಮುಖ್ಯ. ಇಲ್ಲಿ ಹೇಳೋದೇನಂದ್ರೆ ಮೊದಲಿಂದ ಹಿಡಿದು ಕೊನೆಯವರೆಗೂ ಅವರ ಘಟನೆಗಳು ಏನೇನಿದೆ, ಮಾನಸಿಕವಾಗಿ ಅವ್ರು ಏನೇನ್ ಯೋಚನೆ ಮಾಡಿದ್ರು ಎಲ್ಲ ಸರ್ವ ಸಮರ್ಪಣ ಗದ್ಯ ನಾವ್ ಹೇಳ್ತೀವಲ್ಲ, ಸರ್ವ ಸಮರ್ಪಣೆಯನ್ನ ಮಾಡ್ಬಿಡ್ತಾರೆ ಕೃಷ್ಣನ ಸ್ತೋತ್ರ ಮಾಡ್ತಾ. ಆ ಭಾಗ ಅದು ಮುಂದಕ್ಕೆ ಬರುತ್ತೆ. ಅದನ್ನ ನಾಳೆ ಅಲ್ಲ ನಾಡಿದ್ದು, ನಾಳೆ ಪ್ರದೋಷ ಪಾಠ ಇಲ್ಲ, ನಾಡಿದ್ದು ಮತ್ತೆ ಪಾಠವನ್ನ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಧಾರಣೆ ಪಾಲನೆ ಅಂತ ತಗೋಬೋದಾ? ಧನ್ಯವಾದಗಳು ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಆಚಾರ್ಯ ನಮಸ್ಕಾರ. ಆಚಾರ್ಯ ಹೇಳಿ. ಅದು ವಿಗ್ರಹ ಒಂದು ಕೊಟ್ಟಿದ್ರೆ ನೀವು ಸಹಸ್ರಾಣಿ ಮತ್ತ ಅದು ಇನ್ನೊಂದು ಶಬ್ದದ ಅದರದ್ದು ಅದು ಎಕ್ಸಾಕ್ಟ್ಲಿ ಯಾವ್ದು ಅದು ಅಖಂಡ ಕೊಟ್ಟಾರಿ, ಅಲ್ಲಿ ನಿಂದಿರ್ಷೆ ಇಲ್ಲ. 1 ಮಿನಿಟ್ ಹೇಳ್ತೀನಿ. ಈ 36ನೇ ಶ್ಲೋಕ ಹೇಳಿ ಹೇಳಿ. ಅದು 1 ಮಿನಿಟ್ ತಗಿಲ್ಕತ್ತಿನ ಹಿಂಗಾಗಿ 1 ಮಿನಿಟ್, ಒಂದೇ ಮಿನಿಟ್. ಅದ ಮುಕ್ತಿ ಕೊಡ್ತಾನಂತ ಅಲ್ಲ, ಅವ್ನಿಗೆ ಏನ್ ಹೆಸರದ ಸಹಸ್ರಾಣಿ, ಅದ್ರ ವಿಗ್ರಹ ಗೊತ್ತಾಗಲ್ತೆ. ಅದು ಬಹಳ ದೊಡ್ಡದ, ಅದು ಎಲ್ಲ ನಿಂದಿರ್ಷಾರ ಗೊತ್ತಿಲ್ಲ. ಅದು ಅಲ್ಲ, ಮೊದಲನೇ ಲೈನ್ ಅಲ್ಲೇ ಇದೆ ನೋಡಿ, ಗಮನಿಸಿ. ಮೊದಲನೇ ಲೈನ್. ಸಾರಿ 1 ಮಿನಿಟ್ ನಂದು ಡಿಸ್ಕನೆಕ್ಟ್ ಆದಾಗಲೇ. ಈಗ ನೋಡ್ರಿ 36ನೇದ್ ನೋಡ್ರಿ. ಧರ್ಮಾನ್ ಪ್ರವರ್ಧತ ಚಂದೋ ಮೃತ್ಯುರ. ಅದ ಅಲ್ಲ, ಅಲ್ಲಿಲ್ಲ, ನೀವು ಕೇಳಿದ ಶಬ್ದ 37ನೇ ಶ್ಲೋಕದಲ್ಲಿ ಇದೆ. 324ನೇ ಪೇಜ್ ಅಲ್ಲಿ 2ನೇ ಟಿಪ್ಪಣಿ ಇದೆಯಲ್ಲ, ಸಹಸ್ರಾಣಿ. ಅಲ್ಲಿ ಮೊದಲನೇ ಲೈನ್ ನೋಡ್ಬೇಡಿ, 2ನೇ ಟಿಪ್ಪಣಿ ಇದೆಯಲ್ಲ ಅದರಲ್ಲಿ ಕೊನೆಗೆ ಕೊಟ್ಟಿದ್ದಾರೆ ನೋಡಿ, ಕೊನೆಯಿಂದ 3ನೇ ಲೈನ್ ನೋಡಿ, ಸಹಸ್ರಣಿ ರೀತಿ ಅಂತ ಇದೆ ನೋಡಿ. 3ನೇ ಲೈನ್ ವಿ ಅಂತ ಕೊಟ್ಟಾರ, ಅದೆಲ್ಲ ವಿ ಅಂತ. ವಿ ಬೇಡ, ದು ಭಾ ಪ್ರ ಅಂತ ಕೊಟ್ಟಿದ್ದಾರಲ್ಲ ಅದಕ್ಕೆ ಬನ್ನಿ. ಅಲ್ಲಿ ಓಕೆ. ಆಮೇಲೆ ವಿ ಅಂದ್ರೆ ಏನು? ವಿಗ್ರಹ ಅಲ್ಲ, ಅದು ವಿಜಯಧ್ವಜ ತೀರ್ಥರ ಟಿಪ್ಪಣಿ ಅಂತ ಅರ್ಥ. ವಿ ಅಂತ ವಿಜಯಧ್ವಜ ತೀರ್ಥರು. ಆಮೇಲೆ ತದಾ ಉತ್ತರಾಯಣೆ ಪ್ರಾಪ್ತೆ ಸತಿ ಸಹಸ್ರಾಣಿ, ಅದು ಸತಿ ಸಪ್ತಮಿ ಪ್ರಯೋಗ ಆಗಿದೆ ಅಲ್ಲೇ. ಹೌದು, ಅದು ನಮಗ್ ಬೇಡ. ನಿಮಗ್ ಉತ್ತರ ಏನಿದೆಯಲ್ಲ ಆ ಉತ್ತರ ಇಲ್ಲಿದೆ ನೋಡಿ. ಮುಂದಿನ ಟಿಪ್ಪಣಿಲಿ ಕೊನೆಯಿಂದ 4 ಲೈನ್ ಇದೆಯಲ್ಲ, ಕೊನೆಯಿಂದ 3ನೇ ಲೈನ್ ನೋಡಿಬೇಕಾದ್ರೆ ಅಲ್ಲಿ ಸಹಸ್ರ ಅನಂತ ವಾಚಿ ಅಂತಿದೆಯಲ್ವಾ, ಅದಾದ್ಮೇಲೆ ಕಾರಣ ಕೃಷ್ಣೋ ಸಹಸ್ರಾಣಿ ಅನಂತಾನ್ ಯೋಗಾನ್ ಜೀವಾನ್ ಮುಕ್ತಿಂ ಪ್ರತಿ ನಯತಿ ಅತ ಇತ್ಯರ್ಥ. ಅಲ್ಲೇನ್ ಮಾಡ್ಕೋಬೇಕು ಅಂದ್ರೆ ಸಹಸ್ರಾನ್ ನಯತಿ ಇತಿ ಸಹಸ್ರಣಿ ಅಂತ ವಿಗ್ರಹ. ಸಹಸ್ರಾನ್ ನಯತಿ ಇತಿ. ಮತ್ತೆ ಇಲ್ಲಿ ಸಹಸ್ರಾಣಿ ಅನಂತಾನ್ ಅಂದ್ರೆ ಏನದ ಅದರ ಅರ್ಥ? ಅಲ್ಲ, ಸಹಸ್ರ ಅನ್ನೋ ಶಬ್ದಕ್ಕೆ ಏನರ್ಥ? ಅನಂತ ಅಂತ ಅರ್ಥ ಇಲ್ಲಿ. ಅದಕ್ಕೆ ಅಂತಲ್ಲ, ಅನಂತ ಅಂದ್ರೆ ಇನ್ನೂ ಲೆಕ್ಕ ಇಲ್ಲದೆ ಅಂತ ಅರ್ಥ. ಬರೀ 1000 ಜನಕ್ಕೆ ಮುಕ್ತಿ ಕೊಡ್ತಾನ ದೇವರು, ಬೇಕಾದಷ್ಟು ಜನಕ್ಕೆ ಕೊಟ್ಟಿದ್ದಾನೆ. ಅನಂತ ಅಂದ್ರೆ ಸಹಸ್ರಾಣಿ ಆರ್ ಅನಂತಾನ್ ಹಿಂಗ ತಗೊಂಡಾರ ಅವ್ರು. ಸಹಸ್ರಾಣಿ ಆರ್ ಅಲ್ಲ, ಸಹಸ್ರ ಶಬ್ದಕ್ಕೆ ಅನಂತ ಅಂತ ಅರ್ಥ. ಓಕೆ, ಸಹಸ್ರಾಣಿ ಅನಂತಾನ್ ಯೋಗ್ಯಾನ್ ಜೀವನನ್ ಮುಕ್ತಿ ಪ್ರತಿ ನಯತಿದೆ. ಓಕೆ ಗೊತ್ತಾಗ್ತದೆ. ಅನಂತ ಜೀವರನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋದ್ರು ಅವನಿಗೆ ಸಹಸ್ರಣಿ. ಸಹಸ್ರಣಿ
ಆಚಾರ್ಯ ಈಗ ನಿಮ್ಗೆ ಎಲ್ಲರಿಗೂ ಒಂದು ಹೇಳ್ತೀನಿ, ಅಂದ್ರೆ ನೀವು ಭಾಗವತ್ ಕೇಳೋದು ಮಹಿಮಾ ಏನದ, ಈಗ ಮುಂಬೈ ಒಂದು 5 ಮಿನಿಟ್ ತಗೋತೀನಿ, ಅಂದ್ರೆ ಎಲ್ಲರಿಗೂ ಭಾಗವತದ ಮಹತ್ವ ಆಗ್ಲಿ, ಭಕ್ತಿಲೆ ಕೇಳಿದ್ರೆ ಏನು ಫಲ ಸಿಗ್ತದ. ನಂದು ಇಲೆಕ್ಷನ್ ಡ್ಯೂಟಿ ಇತ್ತೀಗ ಬಾಂಬೆ ಒಳಗೆ, ಇವತ್ತದಲ್ಲ ಇಲೆಕ್ಷನ್ ಎಲ್ಲಾ ಕಡೆ. ಇವತ್ತು ಏಕಾದಶಿ, ನಾ ದ್ವಾದಶಿ. ನಾ ಇಷ್ಟು ಭಾಗವತ್ ಕೇಳ್ತೀನಿ, ಒಂದೇ ನಿನ್ನ ರಾತ್ರಿ ಹೋಗಿ ಇವತ್ತು ಮುಂಜಾನೆ ಹೋಗಿ ಅವ್ರಿಗೆ ಹೇಳಿದೆ ನನ್ಗೆ ಒಂದ್ ಥೋಡೆ ಸರಿ ಇಲ್ಲ, ನಂಗೆ ರಿಲೀವ್ ಮಾಡಿ ಸಾಕ್ಷಾತ್ ನಂಗೆ ರಿಲೀವ್ ಮಾಡ್ಲಿಕ್ಕೆ ಕೊಟ್ರು. ನಾ ಭಾಗವತ್ ಕೇಳಿಕ್ ಮತ್ ಮನ್ಯಾಗ ಬಂದೆ. ಅಂದ್ರೆ ಭಕ್ತಿ ಪೂರ್ವಕ ಭಾಗವತ ಕೇಳಿದ್ರ ಏನ್ ಫಲ ಸಿಗ್ತದ, ಅಂದ್ರೆ ನಿಮ್ಮಂತವ್ರು ಹೇಳೋರು ಭಕ್ತಿಲೆ ಕೇಳೋದು ಅದ್ರಲ್ಲೇ ಏನ್ ಫಲ ಸಿಗ್ತದಂತ ಎಲ್ಲಾರ್ಗೂ ಒಂದ್ ಥೋಡೆ ನಾ ಆತ್ಮ ನಿವೇದನ ನಮ್ ಗುರುಗಳೇ ಮಾಡ್ಕೋತೀನಿ. ಇದೇ ಒಂದು ನಂದು ಇದು ಎಲ್ಲಾ ನಿಮ್ ಪುಣ್ಯಾತ್ಲೆ ನಾ ರಿಲೀವ್ ಆದೆ. ಇಲ್ಲಾಂದ್ರೆ ಮತ್ತ ಅಲ್ಲಿ ಇಡೀ ದಿವ್ಸ ಇರೋದು ಪಾರಣಿ. ಆಗ್ಲಿ ಆಯ್ತು. ಸರಿ, ನಮಸ್ಕಾರ ಗುರುಗಳೇ. ಇಂತ ಅನುಭವವನ್ನು ಶೇರ್ ಧನ್ಯವಾದಗಳು. ಅವರು ಸುಹಾಸ್ ಅವರು, ಜನಗಳೇ ಹರಿ ನೀವು ನಿಮ್ಮ ಶ್ರೀನಿವಾಸ ಅನುಭವವನ್ನು ಧನ್ಯವಾದ. ಶೇರ್ ಮಾಡಿದ್ದು ಬಹಳ ಆಮೇಲೆ ಚೆನ್ನಾಗಿದೆ. ಹಲೋ ಒಂದ್ ಹೇಳ್ತೀನಿ, ಎಲ್ಲಾರು ಕೇಳ್ರಿ. ನಂದು ಯಾವ ಏರಿಯಾ ಆದ್ರೂ ಎಲ್ಲಾ ಮುಸಲ್ಮಾನ್ ಏರಿಯಾ, ಎಲ್ಲಾ ಮುಸ್ಲಿಂ ಮಂದಿ. ಅಲ್ಲೇ ಅಲ್ಲಿ ಅಲ್ಲಿ ಕೆಲಸ ಮಾಡೋದು ಬಹಳ ಕಷ್ಟ. ಖರೆ ಸುಮಧ್ವಿಜಯ ಕಲಿಯೋದು ಮತ್ ಮಣಿಮಂಜಿರಿ ಮತ್ ಭಾಗವತ ಇದ್ರ ಪುಣ್ಯದ್ಲೆ ಆಚಾರ್ಯ ನಮ್ಮ ಅನುಗ್ರಹದ ವಿಶಿಷ್ಟ ಇಷ್ಟ ಭಕ್ತಿಯ ಹೇಳ್ತಾರೆ. ಅದ್ರದ್ದೇ ಎಲ್ಲಾ ದಾಟ್ ಹೋದ್ರೆ ಎಲ್ಲಾ ಪುಣ್ಯ ಆಚಾರ್ಯ ಅಂತರ್ಗತ, ಹೃದಯ ಅಂತರ್ಗತ, ವಾಯು ಅಂತರ್ಗತ ಮೂಲ ಗೋಪಾಲ ದೇವರಿಗೆ ಸಮರ್ಪಣೆ ಮಾಡ್ತೀವಿ. ಆಗ್ಲಿ.